3 ವರ್ಷಗಳ ಹಿಂದೆ ಇದೇ ವೈರಸ್ ದಾಂಗುಡಿಯನ್ನ ಇಟ್ಟಿತ್ತು. ತದನಂತರ ಪ್ರತಿ ವರ್ಷವೂ ಕೂಡ ಅಲ್ಲಲ್ಲಿ ಕಾಣಿಸಿಕೊಳ್ತು. ಬಟ್ ಈ ವರ್ಷ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಆರ್ಭಟವನ್ನ ಮಾಡ್ತಾ ಇದೆ. ಒಂದು ಕಡೆಗೆ ಮಳೆ ಜೋರಾಗಿದೆ, ಇನ್ನೊಂದು ಕಡೆಗೆ ಕೊರೋನಾ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಬಟ್ ಒಂದೇ ಒಂದು ಸಮಾಧಾನ ಅಂತಂದ್ರೆ ಡೆತ್ ರೇಟ್ಗಳಿಲ್ಲ, ಆಸ್ಪತ್ರೆಗೆ ಹೋಗೋ ದಾಖಲಾಗುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ. ಏನಿದೆ ಪರಿಸ್ಥಿತಿ ಈಗ ನೋಡಿ. ರಾಜ್ಯದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಏರಿಕೆ, ದಾಂಗುಡಿ ಇಟ್ಟು ದಂಗು ಬಡಿಸಿದ ಗುಮ್ಮ, ಕೋವಿಡ್ ಪಾಸಿಟಿವಿಟಿ ರೇಟ್ ಡಬ್ಲಿಂಗ್. ಒಂದ್ ಕಡೆ ಮುಂಗಾರು ಆರಂಭದಲ್ಲೇ ಅಬ್ಬರ ತೋರಿಸ್ತಾ ಇದ್ರೆ, ಇತ್ತ ಮಳೆ ಜೊತೆಗೇನೆ ಕೊರೋನಾ ಗುಮ್ಮ ಮತ್ತೆ ವಕ್ಕರಿಸಿಕೊಂಡಿದೆ. ಬಿಟ್ಟೆನೆಂದ್ರೆ ಬಿಡದೆ ಮಾಯೆ ಅನ್ನುವಂತೆ ಕೊರೋನಾ ಹೊಸ ಅವತಾರ ತಾಳಿ ಬರ್ತಾ ಇದೆ. ಇದೀಗ ರಾಜ್ಯದಲ್ಲಿ ಕೊರೋನಾ ಎಂಬ ಕ್ರಿಮಿಯ ಕಾಟ ಮತ್ತೆ ಶುರುವಾಗಿದೆ. 3 ವರ್ಷದ ಹಿಂದೆ ಹೋಗಿದ್ದ ಪಿಶಾಚಿ ಮತ್ತೆ ಎಂಟ್ರಿ ಕೊಟ್ಟಿದೆ. ಮತ್ತೆ ಅದೇ ಭಯ, ಆತಂಕ, ದುಗುಡ. ಕಣ್ಣಿಗೆ ಕಾಣದ ವೈರಸ್ ಸುಳಿವು ನೀಡದೆ ಮತ್ತೆ ಸದ್ದು ಮಾಡ್ತಿದೆ. ನಿಧಾನಗತಿಯಲ್ಲಿ ಏರುಗತಿ ಕಾಣ್ತಾ ಇದ್ದು ಅಬ್ಬರಿಸಲು ಶುರು ಮಾಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮಹಾಮಾರಿ ಸದ್ದು ಮಾಡ್ತಿದೆ. ದಿನದಿಂದ ದಿನಕ್ಕೆ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಜನರಲ್ಲಿ ಆತಂಕ ಮೂಡಿಸಿದೆ. ರಾಜ್ಯದಲ್ಲಿ ಮತ್ತೆ ಚೀನಾ ತಳಿಯ ಗುಮ್ಮ ಕಂಗೆಡಿಸಿದೆ. ಮುಂಗಾರು ಮಳೆ ಜೊತೆಯಲ್ಲೇ ದಾಂಗುಡಿ ಇಟ್ಟು ದಂಗು ಬಡಿಸಿದೆ. ಬೆಂಗಳೂರು ಸೇರಿ ವಿವಿಧ ಜಿಲ್ಲೆಗಳಲ್ಲಿ ಸೋಂಕು ಹೆಚ್ಚಾಗಿದೆ. 2 ದಿನದಲ್ಲಿ ಕೋವಿಡ್ ಪಾಸಿಟಿವಿಟಿ ದರ ದುಪ್ಪಟ್ಟು ಏರಿಕೆ ಕಂಡಿದೆ. ಕೋವಿಡ್ ಪಾಸಿಟಿವಿಟಿ ದರ ಬರೋಬ್ಬರಿ 19.37% ಏರಿಕೆಯಾಗಿದೆ. 100 ಜನರಿಗೆ ಟೆಸ್ಟ್ ಮಾಡಿದ್ರೆ 20 ಜನರಿಗೆ ಪಾಸಿಟಿವ್ ಬರ್ತಿದೆ. ನಿನ್ನೆ 191 ಕೋವಿಡ್ ಟೆಸ್ಟ್ ಆಗಿದ್ದು 37 ಜನರಿಗೆ ಪಾಸಿಟಿವ್ ಬಂದಿದೆ. ಇನ್ನು ಕೊರೋನಾ ಗುಮ್ಮನ ಕಾಟವನ್ನ ಹೇಗೆ ಕಟ್ಟೆಚ್ಚರ ವಹಿಸಬೇಕು ಅಂತ ನೋಡೋದಾದ್ರೆ, ILI ಸಾರಿ ವ್ಯಕ್ತಿಗಳು ರೋಗ ಲಕ್ಷಣಗಳು ಇದ್ರೆ ಟೆಸ್ಟ್ ಮಾಡಿಸಬೇಕು. ಆರೋಗ್ಯದಲ್ಲಿ ಏರುಪೇರಾದ್ರೆ ವೈದ್ಯರನ್ನ ಭೇಟಿ ಮಾಡಬೇಕು. ಸ್ವಯಂ ಚಿಕಿತ್ಸೆ ಬೇಡ. ಸಭೆ ಸಮಾರಂಭಗಳಲ್ಲಿ ILI ಸಾರಿ ಗುಣಲಕ್ಷಣವಿದ್ರೆ ನಿಯಮಾವಳಿ ಪಾಲಿಸಬೇಕು. ಮಾಸ್ಕ್ ಹಾಕಬೇಕು. ಸ್ಯಾನಿಟೈಸೇಷನ್ ಮಾಡಿಕೊಳ್ಬೇಕು. ಬೇರೆ ಕಾಯಿಲೆಯಿಂದ ಬಳಲ್ತಾ ಇದ್ರೆ ವೈದ್ಯರಿಂದ ಚಿಕಿತ್ಸೆ ಅಗತ್ಯ. ಕೊರೋನಾ ಮುಂಜಾಗ್ರತೆ ವಹಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ಸಭೆ ನಡೆಸಿ ಸೂಚಿಸಿದ್ದಾರೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 50 ಬೆಡ್ಗಳನ್ನು ಮೀಸಲಿಡಲಾಗಿದೆ. ಕೋವಿಡ್ ವಾರ್ಡ್ ಅಂತ ರಚನೆ ಮಾಡಿ 20 ಬೆಡ್ ಮಹಿಳಾ ವಾರ್ಡ್, 20 ಬೆಡ್ ಪುರುಷ ವಾರ್ಡ್ ಜೊತೆಗೆ 10 ICU ಬೆಡ್ಗಳನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಕೊರೋನಾ ಐಸೋಲೇಷನ್ ವಾರ್ಡ್ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 20 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ. ಕೋವಿಡ್ ಕೇಸ್ ಹೆಚ್ಚಳ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಆರೋಗ್ಯ ಇಲಾಖೆ ಅಲರ್ಟ್ ಆಗಿರುವಂಥದ್ದು. ವೈದ್ಯಕೀಯ ಶಿಕ್ಷಣ ಇಲಾಖೆ ಕೂಡ ಈಗ ಅಲರ್ಟ್ ಆಗಿ ಬೆಡ್ಗಳನ್ನು ಮೀಸಲಿಡ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 50 ಬೆಡ್ಗಳನ್ನು ಮೀಸಲಿಟ್ಟಿದೆ. ಕೋವಿಡ್ ವಾರ್ಡ್ ಅಂತ ಹೇಳಿ ಇಲ್ಲಿ ರಚನೆಯನ್ನು ಮಾಡಿರುವಂಥದ್ದು. ವಿಕ್ಟೋರಿಯಾ ಆಸ್ಪತ್ರೆಯ H ಬ್ಲಾಕ್ನಲ್ಲಿ 50 ಬೆಡ್ಗಳ ಕೋವಿಡ್ ವಾರ್ಡನ್ನು ಈಗಾಗಲೇ ಮಾಡಿರುವಂಥದ್ದು. ಮಹಿಳೆಯರ ವಾರ್ಡನ್ನು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಒಟ್ಟು 50 ಬೆಡ್ಗಳಲ್ಲಿ ಮಹಿಳೆಯರ ವಾರ್ಡ್ಗೆ 20 ಬೆಡ್ಗಳು. ಈ 20 ಬೆಡ್ಗಳಲ್ಲಿ ಬರ್ತಕ್ಕಂಥ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದನ್ನು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇದು ಕೋವಿಡ್ಗೆ ಅಂತೇಳಿ ಮೀಸಲಿಟ್ಟಿರುವಂತಹ ವಾರ್ಡ್. ಇದು ವಿಕ್ಟೋರಿಯಾದಲ್ಲಿ ಯಾರಿಗೆ ಡೌಟ್ ಬರುತ್ತೆ ಅಂತವ್ರಿಗೆ ಟೆಸ್ಟ್ ಮಾಡಿ ಚಿಕಿತ್ಸೆ ಕೊಡುವಂಥ ಕೆಲಸಕ್ಕೆ ಈಗಾಗಲೇ ಬೆಡ್ ಮೀಸಲಿಟ್ಟಿದ್ದಾರೆ. ಮಹಿಳಾ ವಾರ್ಡ್ ಆದ್ರೆ ಪುರುಷರ ವಾರ್ಡ್ಗೂ ಕೂಡ 20 ಬೆಡ್ಗಳನ್ನು ಮೀಸಲಿಟ್ಟಿರುವಂಥ ವ್ಯವಸ್ಥೆಯನ್ನು ಕೂಡ ಈಗ ಆಗಿರುವಂಥದ್ದು. ಒಟ್ಟು 50 ಬೆಡ್ಗಳನ್ನು ಮೀಸಲಿಟ್ಟು ಈಗ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. 20 ವಾರ್ಡ್ಗಳು ಮಹಿಳೆಯರಿಗೆ ಮತ್ತೆ 20 ಬೆಡ್ ಪುರುಷರಿಗೆ ಈಗ ಮೀಸಲಿಟ್ಟಿರುವಂಥದ್ದು. ಅದೇ 10 ಬೆಡ್ಡನ್ನು ICU ಆಗಿ ಪರಿಣಾಮವಾಗಿ ಬದಲಾವಣೆ ಮಾಡ್ಕೊಂಡಿರುವಂಥದ್ದು. ICU ಟ್ರೀಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. 10 ಬೆಡ್ಡನ್ನು ಈಗಾಗಲೇ ಕೋವಿಡ್ ವಾರ್ಡ್, ಇದು ICU ಟ್ರೀಟ್ಮೆಂಟು, ICU ಬೆಡ್ಗಳು. 10 ಬೆಡ್ಡನ್ನು ICU ಆಗಿ ಪರಿವರ್ತನೆ ಮಾಡಿ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ಹೆಚ್ಚಿದ ಹೆಮ್ಮಾರಿ ಕೊರೋನಾ ಕೇಸ್. AC ಬಸ್ಗಳಲ್ಲಿ ಮಾಸ್ಕ್ ಧರಿಸಿಯೇ ಪ್ರಯಾಣಿಸಿ. ರಾಜ್ಯದಲ್ಲಿ ಕೊರೋನಾ ಹೆಚ್ಚಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹಲವು ನಿರ್ಧಾರಗಳನ್ನು ಕೈಗೊಂಡಿದೆ. AC ಬಸ್ ಹಾಗೂ ಮೆಟ್ರೋದಲ್ಲಿ ಮಾಸ್ಕ್ ಕಡ್ಡಾಯಕ್ಕೆ ತಜ್ಞರು ಸಲಹೆ ನೀಡಿದ್ದಾರೆ. ಈ ಸಲಹೆ ಬೆನ್ನಲ್ಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ AC ಬಸ್ಗಳಲ್ಲಿ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಮಾಸ್ಕ್ ಧರಿಸುವಂತೆ ಸೂಚಿಸಿದ್ದಾರೆ. ಕೋವಿಡ್ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ. ಪೇಷಂಟ್ಸಲ್ಲಿ ಕೋವಿಡ್ ಸಕ್ರಿಯವಾಗಿದೆ ಅಂತ, ಮತ್ತು ಎರಡನೇದಾಗಿ ಹೆಚ್ಚು ಅಪಾಯಕಾರಿ ಕೂಡ ಅಲ್ಲ ಅಂತ ಇದೆ. ಆದರೂ ನಾವು ಮುನ್ನೆಚ್ಚರಿಕೆ ಭಾಳ ಮುಖ್ಯ. ಯಾಕೆಂದರೆ ಹಿಂದೆ 2021ರಲ್ಲಿ ಭಾಳ ಸಹಸ್ರಾರು ಜನ ತೀರೋದ್ರು. ಮತ್ತು ಈಗ ಕೂಡ ಮುನ್ನೆಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಎಲ್ಲರ ಕರ್ತವ್ಯ. ಅದೇ ರೀತಿ ಆರೋಗ್ಯ ಇಲಾಖೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಎಲ್ಲ ಇಲಾಖೆಗಳು, ವಿಶೇಷವಾಗಿ ನಮ್ಮ ಬಸ್ಸಲ್ಲಿ ಪ್ರಯಾಣಿಕರು, ಅದರಲ್ಲಿ AC ಬಸ್ಸಲ್ಲಿ ಓಡಾಡ್ತಾರಲ್ಲ, ಅವರು ಕಡ್ಡಾಯವಾಗಿ ಮಾಸ್ಕ್ ಹಾಕಬೇಕು. ಮತ್ತು ಅವರೇ ಹಾಕಬೇಕಂತಲ್ಲ, ಎಲ್ಲರೂ ಮಾಸ್ಕ್ ಹಾಕಿದ್ರೆ ಒಳ್ಳೆಯದು. ನಾನು ನಮ್ಮ MDಗಳು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ.
ನೋಡ್ಕೊಂಡು ಮಾಡ್ತಾರೆ. ಆರೋಗ್ಯ ಇಲಾಖೆ ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದೇ ಥರ ಮಾಡ್ಕೊಂಡು ಹೋಗ್ತಾರೆ. ಶಾಲಾ ಕಾಲೇಜು ಆರಂಭ ಹೊತ್ತಲ್ಲೇ ವೈರಸ್ ಭೀತಿ. ಸದ್ಯಕ್ಕೆ ಶಾಲೆಗಳಿಗೆ ಯಾವುದೇ ಮಾರ್ಗಸೂಚಿ ಇಲ್ಲ. ಪಬ್ಲಿಕ್ ಟಿವಿಗೆ ಸಚಿವ ಮಧು ಬಂಗಾರಪ್ಪ ಹೇಳಿಕೆ. ರಾಜ್ಯದಲ್ಲಿ ಶಾಲೆ ಕಾಲೇಜುಗಳು ಶುರುವಾಗ್ತಿವೆ. ಈ ಹೊತ್ತಲ್ಲೇ ಕೋವಿಡ್ ವಕ್ಕರಿಸಿದ್ದು ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ. ಮಕ್ಕಳಿಗೆ ಜ್ವರ, ಶೀತ, ನೆಗಡಿ ಕಾಣಿಸಿಕೊಂಡ್ರೆ ರಜೆ ನೀಡುವಂತೆ ಶಾಲೆಗಳಿಗೆ ಸರ್ಕಾರ ಸೂಚಿಸಿದೆ. ಈ ಬಗ್ಗೆ ಮಾತನಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಸದ್ಯಕ್ಕೆ ಶಾಲೆಗಳಿಗೆ ಯಾವುದೇ ಮಾರ್ಗಸೂಚಿ ಇಲ್ಲ. ಎಚ್ಚರಿಕೆ, ಮುಂಜಾಗ್ರತೆ ವಹಿಸಲು ಸೂಚನೆ ನೀಡಲಾಗಿದೆ ಅಂತ ಪಬ್ಲಿಕ್ ಟಿವಿಗೆ ಹೇಳಿದ್ದಾರೆ. ಕೋವಿಡ್ನ ನಾವೆಲ್ಲ ನೋಡಿ ಅನುಭವಿಸಿ ಅದು ಆಗು ಹೋಗುಗಳು ಮತ್ತು ಭಯ ಎಲ್ಲದೂ ಕೂಡ ನೋಡಿ ಬಂದಿರೋದ್ರಿಂದ ಸ್ವಲ್ಪ ಜಾಗೃತಿಯಿಂದ ಅಂತೂ ಇರಲೇಬೇಕಾಗತ್ತೆ. ಅದು ಒಂದು ಭಾಗ. ಆತಂಕ ಪಡಬೇಡಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಜವಾಬ್ದಾರಿತವಾಗಿ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ಯಾಕೆಂದರೆ ಇದೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ. ಮಕ್ಕಳಿಗೆ ಯಾವುದೇ ಥರದ ಮಾರ್ಗಸೂಚನೆ ಆ್ಯಸ್ ಆಫ್ ನಾವು ಇಲ್ಲ. ಈಗ ಆ್ಯಸ್ ಇಟ್ ಈಸ್ ಹೆಲ್ತ್ ಡಿಪಾರ್ಟ್ಮೆಂಟ್, ನಮ್ಗೆ ಏನೇ ಇದ್ರೂ ಹೆಲ್ತ್ ಡಿಪಾರ್ಟ್ಮೆಂಟಿಂದ ನಮಗೆ ಬರಬೇಕಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಫುಲ್ ಎಲ್ಲ ಕಡೆನೂ ಕೂಡ ಈಗ ಒಂದು VC ತಗೊಂಡು DCC ಅವ್ರ ಹತ್ರ ಮತ್ತು DCCU ಅವ್ರದ್ದು ಕೂಡ ಮೀಟಿಂಗ್ ನಡಿಬೇಕಾದ್ರೆ 30-31 ಅಂತ ಹೇಳಿ ಭಾವಿಸ್ತೀನಿ. ಆ ಟೈಮಲ್ಲೂ ಕೂಡ ಎಲ್ಲದನ್ನೂ ತಗೊಳ್ತಾರೆ. ಇದು ಅಷ್ಟು ಅಪಾಯಕಾರಿ ತಳಿ ಅಲ್ಲ, ಮುನ್ನೆಚ್ಚರಿಕೆಯಿಂದ ಇರಬೇಕು ಎಂದ ಸಿಎಂ. ಇನ್ನು ಸಿಎಂ ಸಿದ್ದರಾಮಯ್ಯ ನಿನ್ನೆಯ ಸಭೆಯ ಬಗ್ಗೆ ಮಾಹಿತಿ ನೀಡಿದ್ರು. ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಲು ಹೇಳಿದ್ದೇನೆ, ಎಲ್ಲದಕ್ಕೂ ಪ್ರಿಪೇರ್ ಆಗಿರುವಂತೆ ಸೂಚನೆ ಕೊಟ್ಟಿದ್ದೇನೆ. ವೆಂಟಿಲೇಟರ್, ಆಕ್ಸಿಜನ್, PPE ಕಿಟ್, ಬೆಡ್ ಯಾವುದೂ ಕೊರತೆ ಇರಬಾರದು ಅಂತ ಸೂಚನೆ ಕೊಟ್ಟಿದ್ದೀನಿ. ಇದು ಅಷ್ಟು ಅಪಾಯಕಾರಿ ತಳಿ ಅಲ್ಲ, ಆದ್ರೂ ಮುನ್ನೆಚ್ಚರಿಕೆಯಿಂದ ಇರಬೇಕು. ಮಾಸ್ಕ್ ಕಡ್ಡಾಯ ಮಾಡಿ ಅಂತ ಹೇಳಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು ಅಂತ ಹೇಳಿದ್ದೀನಿ. ಎಲ್ಲಕ್ಕೂ ಪ್ರಿಪೇರ್ ಆಗಿರಬೇಕು. ಯಾವುದಕ್ಕೆ ವೆಂಟಿಲೇಟರ್ ತೊಂದರೆ ಇರ್ಬಾರ್ದು, ಆಕ್ಸಿಜನ್ಗೆ ತೊಂದರೆ ಇರಬಾರ್ದು, ಕಿಟ್ಟಿಗೆ ತೊಂದರೆ ಇರಬಾರ್ದು, ಯಾವುದಕ್ಕೂ ತೊಂದರೆ, ಮತ್ತು ವಾರ್ಡ್ಗಳಿಗೆ ತೊಂದರೆ ಇರಬಾರ್ದು. ಅದನ್ನು ಖಾತ್ರಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಅಷ್ಟೊಂದು ಸೀರಿಯಸ್ ಸ್ಟ್ರೈನ್ ಅಲ್ಲ, ಆದರೂ ಮುನ್ನೆಚ್ಚರಿಕೆಯಿಂದ ಇರಬೇಕಾಗ್ತದೆ. ಕೋವಿಡ್ ಹಿನ್ನೆಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧೀನ ಬರುವ ಎಲ್ಲಾ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ ನಿರ್ದೇಶಕರ ಜೊತೆ ಸಚಿವ ಶರಣಪ್ರಕಾಶ್ ಪಾಟೀಲ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದರು. ಸಭೆ ಬಳಿಕ ಮಾತನಾಡಿದ ಶರಣಪ್ರಕಾಶ್ ಪಾಟೀಲ್, ಕೊರೋನಾ ಎದುರಿಸಲು ಮುಂಜಾಗ್ರತಾ ಕ್ರಮಗಳನ್ನು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳನ್ನು ಸಜ್ಜುಗೊಳಿಸಲಾಗಿದೆ ಅಂತ ತಿಳಿಸಿದರು. ನಾವು ಮೊದಲನೇದಾಗಿ ಟೆಸ್ಟಿಂಗ್ ಫೆಸಿಲಿಟಿಯನ್ನು ಅಕ್ರಾಸ್ ದ ಸ್ಟೇಟ್ 4 ಡಿವಿಷನಲ್ಲಿ ಈಗ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಅವೈಲಬಿಲಿಟಿ ಆಫ್ ಆಕ್ಸಿಜನೇಟೆಡ್ ಬೆಡ್ ಎಲ್ಲ ರೆಡಿ ಎಷ್ಟೆಷ್ಟಿದೆ, ಆಮೇಲೆ ನಮಗೆ ಆಕ್ಸಿಜನ್ ಕೆಪಾಸಿಟಿ ಎಷ್ಟಿದೆ, ಆಮೇಲೆ ಎಷ್ಟು ಬೆಡ್ಸ್ ಇದೆ ಅದನ್ನು ಕೂಡ ಎಲ್ಲ ರೀಅಸೆಸ್ ಮಾಡೋಕ್ಕೆ ಹೇಳಿದ್ದೀವಿ. ಜೊತೆಗೆ ಇವತ್ತು ಏನೇನು ಇಕ್ವಿಪ್ಮೆಂಟ್ಸು, ಇದು ವೆಂಟಿಲೇಟರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಕ್ವಿಪ್ಮೆಂಟ್ ಏನಿದಕ್ಕೆ ಅವಶ್ಯಕತೆ ಇದೆ ಅದರ ಅವೈಲಬಿಲಿಟಿನೂ ಕೂಡ ನಾವು ಅಸೆಸ್ ಮಾಡ್ಕೊಳ್ಳೋಕೆ ಹೇಳಿದ್ದೀವಿ. ಒಟ್ನಲ್ಲಿ ಕೋವಿಡ್ ಪ್ರಕರಣಗಳು ನಿಧಾನಗತಿಯಲ್ಲಿ ಏರಿಕೆ ಕಾಣ್ತಿವೆ. ಮುಂಗಾರು ಜೊತೆಗೆ ದಾಂಗುಡಿ 2 ಜನರನ್ನ ದಿಗಿಲು ಬಡಿಸಲು ಹೊರಟಿದೆ. ಸರ್ಕಾರ ವೃದ್ಧರಿಗೆ, ಮಕ್ಕಳಿಗೆ, ಗರ್ಭಿಣಿಯರಿಗೆ ಮಾಸ್ಕ್ ಕಡ್ಡಾಯ ಮಾಡಿದೆ. ಕೇಸ್ ಹೆಚ್ಚಳ ಆದರೆ ಯಾವ ರೀತಿ ನಿರ್ಣಯ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.